ಬಿಹಾರ್ನಲ್ಲಿ ಬದಲಾವಣೆಯೇ ಬಿರುಗಾಳಿ. ಇವತ್ತು ಬಿಹಾರ್ ಅಸೆಂಬ್ಲಿಯ 243 ಸೀಟುಗಳ ಪೈಕಿ 121 ಸ್ಥಾನಗಳಿಗೆ ಮೊದಲ ಹಂತದ ಮತದಾನ ಚಾಲ್ತಿಯಲ್ಲಿದೆ. ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ 41.31% ಮತದಾನ ಆಗ್ತಿರೋದನ್ನ ನೋಡಿದ್ರೆ ಬಿಹಾರ್ ಮತದಾರರಲ್ಲಿ ಒಂದು ತುಡಿತ ತೀವ್ರತಮವಾಗಿ ಕಾಡ್ತಾ ಇದೆ ಅಂತ ಕಾಣುತ್ತೆ. ಮಧ್ಯಾಹ್ನದಷ್ಟೊತ್ತಿಗೆ ಹೆಚ್ಚು ಕಡಿಮೆ ಅರ್ಧದಷ್ಟು ಮತದಾರರು ಮತ ಚಲಾವಣೆ ಮಾಡಿದ್ದಾರೆ ಅಂತಂದ್ರೆ ಈ ಚುನಾವಣಾ ಪೂರ್ವದಲ್ಲಿ ನಡೆದ ಘಟನಾವಳಿಗಳು ಅಲ್ಲಿನ ಮತದಾರರ ಮೇಲೆ ಗಾಢವಾದ ಪರಿಣಾಮ ಬೀರಿವೆ ಅಂತ ಕಾಣುತ್ತೆ. ಚುನಾವಣೆಯ ಪ್ರಾರಂಭದಿಂದಲೂ ಕೂಡ ಚುನಾವಣಾ ಆಯೋಗವನ್ನೇ ಗುರಿಯಾಗಿಟ್ಕೊಂಡ್ಬಿಟ್ಟು ಪ್ರತಿಪಕ್ಷಗಳ ಮೈತ್ರಿಕೂಟ, ಆ ಇಂಡಿ ಮೈತ್ರಿಕೂಟದ ಪರವಾಗಿ ರಾಹುಲ್ ಗಾಂಧಿ ಅವರು ಶುರು ಮಾಡಿಬಿಟ್ರು. ಓಟ್ ಚೋರಿ ಮತಗಳ ತರ ನಡೀತಾ ಇದೆ. ಮತಗಳ್ಳತನದಲ್ಲಿ ಮುಖ್ಯ ಚುನಾವಣಾಧಿಕಾರಿ ಜ್ಞಾನೇಶ್ ಕುಮಾರ್ ರವರೇ ಬಿಜೆಪಿ ಜೊತೆಗೆ ಶಾಮೀಲಾಗ್ಬಿಟ್ಟು ನರೇಂದ್ರ ಮೋದಿ ಪಕ್ಷವನ್ನು ಗೆಲ್ಲಿಸ್ತಾ ಇದ್ದಾರೆ. ಒಂದು ದೊಡ್ಡ ಷಡ್ಯಂತ್ರ ಮಾಡ್ತಾ ಇದೆ ಚುನಾವಣಾ ಆಯೋಗ ಅಂತ ಅಂದ್ಬಿಟ್ಟು ನಿರಂತರವಾಗಿ ಚುನಾವಣೆ ಆಯೋಗದ ಮೇಲೆ ಎಷ್ಟು ಮಟ್ಟಿಗೆ ವಾಗ್ದಾಳಿ ಮಾಡ್ಬಿಟ್ರು ಅಂತಂದ್ರೆ ದೇಶದ ಒಂದು ವರ್ಗದ ಜನ ರಾಹುಲ್ ಗಾಂಧಿಯೇ ಮಿಥ್ಯಾಪವಾದಗಳನ್ನೆಲ್ಲ ನಂಬೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನಿಸುವ ಮಟ್ಟಿಗೆ ಒಂದು ಅಬ್ಬರದ ಅಲೆಯನ್ನು ಎಬ್ಬಿಸ್ಬಿಟ್ಟಿದ್ರು. ತಾನು ಒಂಟಿ ಆಗ್ಬಿಡ್ತೀನಿ ಅಂತಂದ್ಬಿಟ್ಟು ಯಥಾಶಕ್ತಿ ಅಲ್ಲಿನ RJD ಪಕ್ಷದ ಉದಯೋನ್ಮುಖ ನಾಯಕ ತೇಜಸ್ವಿ ಯಾದವನ್ನು ಜೊತೆಗಿಟ್ಕೊಂಡ್ಬಿಟ್ಟು 16 ದಿನಗಳ ಕಾಲ 2000 ಕಿಲೋಮೀಟರ್ಗಷ್ಟು ಮೋಟರ್ ಬೈಕ್ ಪ್ರಯಾಣ ಮಾಡ್ತಾ ಎಲ್ಲೋ ಒಂದ್ ಕಡೆ ತಮ್ಮ ಈ ಓಟ್ ಚೋರಿ ಅನ್ನೋ ಮಿಥ್ಯಾಪವಾದದ ಕಲರವ ಜನರಿಗೆ ತಲುಪ್ತಾ ಇಲ್ಲ, ನಿರೀಕ್ಷಿತ ಪರಿಣಾಮ ಬೀರ್ತಾ ಇಲ್ಲ. ತಾನು ಒಂಟಿ ಆಗ್ತಿದ್ದೇನೆ, ತನ್ನದು ಅರಣ್ಯ ರೋಧನವಾಗ್ತಿದೆ ಅಂತ ಭಾಸವಾದಾಗ ಇದ್ದಕ್ಕಿದ್ದಂತೆ RJD ಪಕ್ಷದ ಉದಯೋನ್ಮುಖ ನಾಯಕ, ಈಗಾಗಲೇ ಇಂಡಿಯಾ ಮೈತ್ರಿಕೂಟದ ಭಾವಿ ಮುಖ್ಯಮಂತ್ರಿ ಅಂದ್ರೆ ಘೋಷಿಸಲ್ಪಟ್ರು ತೇಜಸ್ವಿ ಯಾದವ್ ಅವ್ರನ್ನ ಜೊತೆಗಿಟ್ಕೊಂಡ್ಬಿಟ್ಟು ಮತಾಧಿಕಾರ ಯಾತ್ರಾ ಅಂತ ಸುಮಾರು ಒಂದು ನೂರು ಕ್ಷೇತ್ರಗಳಲ್ಲಿ ಓಡಾಡ್ಬಿಟ್ರು. ದೊಡ್ಡ ಅಬ್ಬರದ ಪ್ರಚಾರದ ಅಲೆಯನ್ನು ಎಬ್ಬಿಸ್ಬಿಟ್ರು. ಅಷ್ಟು ಮಾಡ್ಬಿಟ್ಟು ಇನ್ನೇನು ಚುನಾವಣಾ ವೇಳಾಪಟ್ಟಿಯ ಅಧಿಕೃತ ಗೋಷ್ಠಿ ಆಗ್ತಿದೆ ಅಂತಂದಾಗ ಅದೆಲ್ಲೋ ಕೊಲಂಬಿಯಾ ದೇಶಕ್ಕೆ ಹೋದ್ರು, ವೆನೆಜುಲಾ ದೇಶಕ್ಕೆ ಹೋಗ್ಬಿಟ್ರು. ದಕ್ಷಿಣ ಅಮೆರಿಕಾದ ಇದುವರೆಗಿನ ಅಷ್ಟೇನು ಪ್ರಸಿದ್ಧವಲ್ಲದ ರಾಷ್ಟ್ರಗಳಿಗೆ ನಿಗೂಢ ರೀತಿಯಲ್ಲಿ ಭೇಟಿ ಕೊಟ್ಟು ಅಲೆ ಎತ್ಕೊಂಡ್ಬಿಟ್ರು. ಅಷ್ಟೊತ್ತಿಗಾಗಲೇ ಇಲ್ಲಿ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ಮುಗ್ದಿತ್ತು, ಸೀಟು ಹಂಚಿಕೆಯ ಮಾತುಕತೆಗಳು ಮುಗ್ದಿದ್ವು. ಅದನ್ನೆಲ್ಲ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವ್ರಿಗೆ ವಾಪಸ್ಬಿಟ್ಟು ಕೈ ತೊಳ್ಕೊಂಡು ಹೊರಟೇ ಹೋಗ್ಬಿಟ್ಟಿದ್ರು. ಮತ್ತೆ ಈಗ ವಾಪಸ್ ಬಂದ್ಬಿಟ್ಟು ಇವತ್ತು ಮತದಾನ ಇದೆ ಅಂತ ಗೊತ್ತಿದ್ದು ನಿನ್ನೆ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಮಟ್ಟದ ಪತ್ರಿಕಾಗೋಷ್ಠಿ ನಡೆಸ್ಬಿಟ್ಟು ಈಗ 13 ತಿಂಗಳ ಹಿಂದೆ ಮುಕ್ತಾಯಗೊಂಡ ಹರಿಯಾಣ ಅಸೆಂಬ್ಲಿ ಚುನಾವಣೆಯಲ್ಲಿ ಓಟ್ ಚೋರಿ ಆಗಿದೆ, ಮತಗಳತನ ನಡೆದ್ಬಿಟ್ಟಿದೆ, ಸುಮಾರು 25 ಲಕ್ಷ ಮತಗಳತನ ನಡೆಸ್ಬಿಟ್ಟು ಅಲ್ಲಿ ಹರಿಯಾಣದಲ್ಲಿ ಕಾಂಗ್ರೆಸ್ ಸೋಲಿಗೆ ಕಾರಣವಾಗಿದೆ ಈ ಚುನಾವಣಾ ಆಯೋಗ ಅಂತ ಮತ್ತೆ ತಮ್ಮ ವಾಕ್ಪ್ರಹಾರವನ್ನ ನಡೆಸ್ಬಿಟ್ರು. ಅದ್ಯಾವುದೋ ಬ್ರೆಜಿಲ್ ನಟಿಯೋ ಅಥವಾ ಗಾಯಕಿಯ ಚಿತ್ರವನ್ನ ತೋರಿಸ್ಬಿಟ್ಟು ಆಕೆ ಹೆಸರು 22 ಬೂತ್ಗಳಲ್ಲಿದೆ, ಆಕೆ 22 ಕಡೆ ವೋಟ್ ಮಾಡಿ ಬಂದ್ಬಿಟ್ಟಿದ್ದಾಳೆ, ಬೇರೆ ಬೇರೆ ಹೆಸರುಗಳಲ್ಲಿ ಆಕೆ ಭಾವಚಿತ್ರ ಇದೆ ಅಂತ ಈ ತರ ಎಲ್ಲ ಮಾತಾಡಿದ್ರು. ಇವತ್ತು ಬೆಳಿಗ್ಗೆ ಆ ಬ್ರೆಜಿಲ್ ಕಲಾವಿದೆ ತಾನೇ ಒಂದು ಪತ್ರಿಕಾ ಏಕಪಕ್ಷ ಆಕೆಯನ್ನು ಸಂಪರ್ಕಿಸಿದ ಮಾಧ್ಯಮಗಳ ಎದುರು ಅಚ್ಚರಿ ವ್ಯಕ್ತಪಡಿಸಿದಾಳೆ. ನಾನೆಂದು ನಿಮ್ ದೇಶಕ್ಕೆ ಬಂದಿಲ್ಲ, ನಾನು ಅಲ್ಲಿ ಯಾವ ಕಾರ್ಯಕ್ರಮನೂ ಮಾಡಿಲ್ಲ, ನನ್ನ ಫೋಟೋ ಯಾರ ಕೈಗೆ ಹೇಗ್ ಸಿಕ್ತು ನನಗೆ ಗೊತ್ತಿಲ್ಲ, ಈ ಚುನಾವಣೆಗೂ ನನಗೂ ಯಾವ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾದ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಅದು ಯಾಕೋ ಬಿಹಾರ್ ಚುನಾವಣೆಯಲ್ಲಿ ತನ್ನ ಪಕ್ಷಕ್ಕೆ ನಿರೀಕ್ಷಿತ ಫಲಿತಾಂಶ ಬರಲಾರದು ಅನ್ನೋ ಆತಂಕ ಶುರುವಾಗ್ಬಿಟ್ಟಿದೆಯೋ ಏನೋ. ಮತ್ತೆ ಯಥಾ ಪ್ರಕಾರ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನಡೆಸೋದು, ಅಂಕಿ ಸಂಖ್ಯೆಗಳನ್ನು ಉದುರಿಸೋದು, ಅಂದ್ರೆ ಅದರಲ್ಲಿ ಎಷ್ಟು ಮಟ್ಟಿಗೆ ಉತ್ಪ್ರೇಕ್ಷೆ ಇದೆಯೋ, ಸತ್ಯ ಇದೆಯೋ. ಆಮೇಲೆ ಅವ್ರು ಹೇಳ್ತಾರೋ 25 ಲಕ್ಷ ಮತಗಳು ಅದು ಬಿಜೆಪಿ ಪರವಾಗಿ ಚಲಾವಣೆ ಆಗಿದೆ ಅಂತ ಹೇಗೆ ಹೇಳ್ತಾರ? ಅವು ಕಾಂಗ್ರೆಸ್ ಮತಗಳೇ ಯಾಕಾಗಿರಬಾರ್ದು? ಕಾಂಗ್ರೆಸ್ ಪಕ್ಷದ ಸಂಘಟನೆ ಬಹಳ ಬಲಿಷ್ಠವಾಗಿತ್ತು. ಭೂಪೇಂದ್ರ ಸಿಂಗ್ ಹೂಡಾರ್ ಅಂತ ಒಬ್ಬ ಬೇರು ಮಟ್ಟದ ನಾಯಕ ಅಲ್ಲಿದ್ರು. ಅದರಿಂದಾಗಿ ಯಾರಿಗೆ ಮತ ಚಲಾವಣೆ ಮಾಡಿದಾರೆ ಅಂತ ಹೇಗೆ ಹೇಳ್ತೀರಾ? ಈ ರೀತಿ ಮತದಾರರ ಆಯ್ಕೆ ಬಗ್ಗೆ ಅನುಮಾನ ಬಿತ್ತೋದು, ಇಡೀ ಮತದಾನ ವ್ಯವಸ್ಥೆ ಬಗ್ಗೆ ಅವಿಶ್ವಾಸವನ್ನ ಬಿತ್ತೋದು, ಚುನಾವಣಾ ಆಯೋಗವನ್ನ ಒಂದು ವಿಲನ್ ಸ್ಥಾನದಲ್ಲಿ ನಿಲ್ಸೋದು, ಖಳನಾಯಕನ ಸ್ಥಾನದಲ್ಲಿ ನಿಲ್ಸೋದು, ಮತ್ತದೇ ಹಳೆ ಶರವಣ ತಂತ್ರ. ಇದ್ರ ಮಧ್ಯ ಒಂದು ಚೇತೋಹಾರಿ ಬೆಳವಣಿಗೆ ಅಂತಂದ್ರೆ RJD ಪಕ್ಷದ ನಾಯಕ ತೇಜಸ್ವಿ ಯಾದವ್ ಅವರು ಲಾಲೂ ಪ್ರಸಾದ್ ಕುಟುಂಬದ ಅತ್ಯಂತ ಉದಯೋನ್ಮುಖ ಪ್ರತಿಭಾನ್ವಿತ ಕುಡಿ. ಈಗಾಗಲೇ ಒಂದ್ಸಾರಿ RJD-JDU ಮೈತ್ರಿ ಸರ್ಕಾರವಿದ್ದಾಗ, ಮಹಾಗಠಬಂಧನ್ ಸರ್ಕಾರವಿದ್ದಾಗ ಉಪಮುಖ್ಯಮಂತ್ರಿ ಆಗಿದ್ರು. ಆತ ತಮ್ಮ ತಂದೆ ಮತ್ತು ತಾಯಿ ಕಾಲದ ದರ್ಬಾರ್ ಏನಿತ್ತು ಆ ದಿನಗಳ
ಆ ಕರಾಳ ನೆನಪುಗಳು ಜನರು ಮರೆಯೋ ರೀತಿಯಲ್ಲಿ ಎಲ್ಲೂ ಕೂಡ ತಮ್ಮ ತಂದೆಯ ಕರಾಳ ಛಾಯೆ ಬೀರದಂತೆ ಎಚ್ಚರಿಕೆಯಿಂದ ತಮ್ಮ ವ್ಯಕ್ತಿತ್ವನ್ನ ಬದಲಿಸ್ಕೊಂಡಿದ್ದಾರೆ, ತಮ್ಮ ಮಾತಿನ ಲಹರಿಯನ್ನ ಬದಲಿಸ್ಕೊಂಡಿದ್ದಾರೆ. ತಾವು ಗಮನಿಸಬಹುದು, ಆತ ಮಾಧ್ಯಮಗಳ ಜೊತೆಗೆ ಇಂಗ್ಲಿಷ್ ನಲ್ಲಿ ಮಾತಾಡ್ಲಿ, ಸಾರ್ವಜನಿಕ ಸಭೆಯಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡ್ಲಿ, ಎಲ್ಲೂ ಕೂಡ ತನ್ನ ಪ್ರತಿಪಕ್ಷಗಳ ವಿರುದ್ಧ ಅಥವಾ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ವಿರುದ್ಧ ಒಂದೇ ಒಂದು ಅಪಶಬ್ದವನ್ನ ಆಡ್ತಾ ಇಲ್ಲ. ಆತ ಏನೇ ಇದ್ರು ಕೂಡ ತನ್ನ ಪ್ರಣಾಳಿಕೆಯ ಭರವಸೆಗಳನ್ನ ಬಿತ್ತರಿಸ್ತಾ ಹೊರಟಿದ್ದಾರೆ. ಅಫ್ಕೋರ್ಸ್ ಆ ಪ್ರಣಾಳಿಕೆ ಎಲ್ಲರೂ ಆಶ್ವಾಸನೆಗಳೆಲ್ಲ ನಮ್ಮ ಕರ್ನಾಟಕದ 223 ಅಸೆಂಬ್ಲಿ ಚುನಾವಣೆ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಯಶಸ್ವಿಯಾಗಿ ಪ್ರಯೋಗ ಮಾಡಿದ್ರಲ್ಲ, ಅದೇ ತರದ ಗ್ಯಾರಂಟಿ ಯೋಜನೆಗಳು ಇವ್ರಿಗಿಂತ ಬಹಳ ಅತಿರಂಜಿತವಾದ ಕೆಲವು ಆಶ್ವಾಸಗಳು ಕೊಡ್ತಾ ಇದ್ದಾರೆ. ಆದ್ರಿರಲಿ, ಆತ ಮಾತನಾಡಿದಾಗ ಜನರಲ್ಲಿ ವಿಶ್ವಾಸ ಹುಟ್ಟೋ ರೀತಿಯಲ್ಲಿ ಇರುತ್ತೆ. ಯಾಕಂದ್ರೆ ಎದುರಾಳಿ ಬಗ್ಗೆ ಒಂದು ಚಕಾರವಿದ್ದೇನೆ, ಕೇವಲ ತಾನೇನ್ ಮಾಡ್ಬೇಕಂತಿದ್ದೇನೆ. ಅದ್ಯಾಕೋ ನಿನ್ನೆ ಮತದಾನ ಹತ್ರ ಆಗ್ತಿರೋಂಗೆ ಕಟ್ಟ ಕಡೆ ಪ್ರಚಾರದ ದಿನ, ಮೊದಲನೇ ಹಂತದ ಮತದಾನದ ಕಟ್ಟ ಕಡೆಯ ಬಹಿರಂಗ ಪ್ರಚಾರದ ದಿವಸ ಇದ್ದಕ್ಕಿದ್ದಂತೆ ನಾವು ಚುನಾವಣೆ ಗೆದ್ದು ಅಧಿಕಾರಕ್ಕೆ ಬಂದಾಕ್ಷಣವೇ ಪ್ರತಿಯೊಬ್ಬ ಮಹಿಳೆ ಅಕೌಂಟಲ್ಲಿ 30,000 ರೂಪಾಯಿ ನಗದು ನಾವು ವರ್ಗಾವಣೆ ಮಾಡ್ತೇವೆ ಅಂತ ಆಶ್ವಾಸನೆ ಬೇರೆ ಕೊಟ್ಬಿಟ್ರು. ಅಷ್ಟೆಲ್ಲ ಸಂಪನ್ಮೂಲಗಳನ್ನು ಎಲ್ಲಿ ತರ್ತಾರೆ ಏನೋ, ಅವ್ರು ಗಮನಿಸ್ಬೇಕು. ಮನಸ್ಸು ಮಾಡಿದ್ರೆ ನರೇಂದ್ರ ಮೋದಿ ಅವ್ರ ಕೈಯಲ್ಲಿ ರಿಸರ್ವ್ ಬ್ಯಾಂಕ್ ಇದೆ, ಅವ್ರ ಕೈಯಲ್ಲಿ ನೋಟ್ ಪ್ರಿಂಟ್ ಮಾಡೋ ಒಂದು ಛಾಪಾಕಾರಿ ಅವ್ರ ಕೈಲಿದೆ. ಮೋದಿ ಕೂಡ ನಿಮ್ ಜೊತೆಗೆ ಪೈಪೋಟಿಗೆ ಬಿದ್ಬಿಟ್ಟು ಆ ತರ ಘೋಷಣೆ ಮಾಡಿದ್ರೆ ಏನ್ ಮಾಡ್ತೀರಾ, 50,000 ಹಾಕ್ತೀನಿ ಅಂತ ಅಂದ್ಬಿಟ್ರೆ ನೀವು 30,000 ಎಲ್ಲಿಗೆ ನಿಲ್ಲುತ್ತೆ? ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಮೋದಿ ತಮ್ಮ ಪಕ್ಷದ ರಾಜ್ಯ ಘಟಕಗಳು, ರಾಜ್ಯ ಸರ್ಕಾರಗಳು ಆ ತರದ ಕೆಲವು ಯೋಜನೆಗಳನ್ನು ತಂದಿದ್ರು ಕೂಡ ಅವನ್ನೆಲ್ಲೂ ಬಿಚ್ಚು ಮನಸ್ಸಿನಿಂದ ಅದನ್ನ ಅನುಮೋದಿಸ್ತಾ ಇಲ್ಲ. ಮೋದಿಯವರು ಬಿಹಾರ್ನ ಹೆಣ್ಮಕ್ಳಿಗೆ ಮಾಡಿರೋ 2 ಲಕ್ಷ ರೂಪಾಯಿ ಕೂಡ ಅದು ಕೇವಲ ಸಹಾಯಧನದ ರೂಪದಲ್ಲಿ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗ್ಲಿಕ್ಕೆ ಸ್ವಯಂ ಉದ್ಯೋಗ ಕೈಗೊಳ್ಳಿ ಅನ್ನೋ ಯೋಜನೆ ತಂದಿದ್ದಾರೆ ಹೊರತು ಅವರೆಂದು ನಗದು ಹಂಚೋ ಯೋಜನೆಗಳನ್ನ ಒಪ್ತಾ ಇಲ್ಲ. ಆದ್ರೆ ಇರಲಿ, ಈ ತಲೆಮಾರಿನ ಬದಲಾವಣೆ ಇದೆ ಇಲ್ಲ, ಒಂದು ವ್ಯಕ್ತಿತ್ವದಲ್ಲಿ ತೇಜಸ್ವಿ ಯಾದವ್ ಮಾಡ್ಕೊಂಡಿರೋ ಬದಲಾವಣೆ ಏನಿದೆ, ಕುಟುಂಬ ರಾಜಕಾರಣದ ಇತರ ಫಲಾನುಭವಿಗಳು ಯಾರಿದ್ದಾರೆ, ನಮ್ಮ ಪ್ರಿಯಾಂಕಾ ಖರ್ಗೆಯಿಂದ ಹಿಡಿದು ನಮ್ಮ ನಿಖಿಲ್ ಕುಮಾರಸ್ವಾಮಿ ಆಗ್ಲಿ ಅಥವಾ ಸ್ವತಃ ರಾಹುಲ್ ಗಾಂಧಿ ಆಗ್ಲಿ, ಪ್ರಿಯಾಂಕಾ ಗಾಂಧಿ ಆಗ್ಲಿ, ಅವರೆಲ್ಲ ಕಲಿಬೇಕು. ಯಾವ ರೀತಿ ಕೇವಲ ತಮ್ಮ ಎದುರಾಳಿ ವಿರುದ್ಧ ಕೀಳು ಮಾತುಗಳ ವಾಕ್ಪ್ರಹಾರ ಮಾಡೋದ್ರ ಬದಲು ನಾವೇನ್ ಮಾಡಬಲ್ವಿ ಅನ್ನೋ ಧನಾತ್ಮಕ ಆಶ್ವಾಸನೆ ಕೊಡ್ತಾ ಆತ ಹೊರಟಿದಾನಲ್ಲ, ಆತನ ಧ್ವನಿಯಲ್ಲಿ ಒಂದು ಖಚಿತತೆ ಇದೆ, ಆತ್ಮವಿಶ್ವಾಸದ ಒಂದು ಸೆಳಕಿದೆ. ಇದು ಬಹುಶಃ ಬಿಹಾರ್ನಲ್ಲಿ ಅನಿರೀಕ್ಷಿತವಾದ ಫಲಿತಾಂಶ ಕೊಡಬಹುದು ಅನ್ನೋ ಅನುಮಾನ ಕೂಡ ಬರ್ತಾ ಇದೆ. ಅಲ್ಲಿ ಸ್ವತಃ ಪ್ರಧಾನಮಂತ್ರಿಯವರೇ ನೇರವಾಗಿ ತೊಡಗಿಸ್ಕೊಂಡಿದ್ದಾರೆ. ಅವರ ಬಲಗೈ ಬಂಟ ಗೃಹ ಸಚಿವ ಅಮಿತ್ ಶಾ ಕೂಡ ಅತ್ಯಂತ ಉಗ್ರ ಸ್ವರೂಪದ ಪ್ರಚಾರ ಭಾಷಣ ಮಾಡ್ತಾ ನಡೆಸಿದ್ದಾರೆ. ಇಷ್ಟು ಸಾಲದು ಅನ್ನೋ ಹಾಗೆ ನೆರೆಯ ಉತ್ತರ ಪ್ರದೇಶದಿಂದ ಯೋಗಿ ಆದಿತ್ಯನಾಥ್ ಬುಲ್ಡೋಜರ್ ಸಮೇತ ಧಾವಿಸಿ ಬಂದಿದ್ದಾರೆ. ತಮ್ಮ ಬುಲ್ಡೋಜರ್ ಕಾರ್ಯಾಚರಣೆಗಳನ್ನ ಸಮರ್ಸ್ಕೊಳ್ತಾ ಇದ್ದಾರೆ. ಸಮಾಜ ವಿರೋಧಿ ಶಕ್ತಿಗಳ ವಿರುದ್ಧ ಬುಲ್ಡೋಜರ್ ಪ್ರಯೋಗವನ್ನ ಮುಂದುವರ್ಸ್ಕೊಂಡೇ ಹೋಗ್ತೇವೆ, ಅದನ್ನ ಯಾರು ತಡೆದು ನಿಲ್ಸಕ್ಕಾಗಲ್ಲ ಅಂತ. ಕಾನೂನು ಮತ್ತು ಸುವ್ಯವಸ್ಥೆಯ ಸ್ಥಾಪನೆಗಾಗಿ ಉತ್ತರ ಪ್ರದೇಶದಲ್ಲಿ ನಾವು ಒಂದು ನೆಮ್ಮದಿಯ ಬದುಕನ್ನು ಕೊಡ್ಲಿಕ್ಕಾಗಿ ಈ ಸಮಾಜಘಾತಕ ವ್ಯಕ್ತಿಗಳ ವಿರುದ್ಧ ನಿರಂತರ ಬುಲ್ಡೋಜರ್ ಪ್ರಯೋಗವನ್ನು ಮುಂದುವರಿಸ್ತೇನೆ ಅಂತ ಹೇಳ್ತಿದ್ದಾರೆ. ತೇಜಸ್ವಿ ಯಾದವ್ ಅವರ ತಣ್ಣಗಿನ ಮಾತಿನ ಧಾಟಿ ಏನಿದೆ ಅದು ಗಮನ ಸೆಳೀತಾ ಇದೆ. ಇದ್ರ ಜೊತೆಗೆ ಚುನಾವಣಾ ಪಂಡಿತ, ಇದುವರೆಗೂ ಕೂಡ ಬೇರೆ ರಾಜ್ಯಗಳ ಮತ್ತು ಲೋಕಸಭಾ ಚುನಾವಣೆಗಳ ಭವಿಷ್ಯ ನುಡಿತಾ ಇದ್ದ ಪ್ರಶಾಂತ್ ಕಿಶೋರ್ 2014ರಲ್ಲಿ ಮೋದಿಯವರ ಮೊಟ್ಟ ಮೊದಲ ಲೋಕಸಭಾ ಚುನಾವಣಾ ಗೆಲುವಿನಲ್ಲಿ ಅವರ ಸಲಹೆಗಾರನಾಗಿ ಮತ್ತು ಚುನಾವಣಾ ಭವಿಷ್ಯಕಾರನಾಗಿ ಅವರಿಗೆ ಸಹಾಯ ಮಾಡಿದ್ದ. ಅವರು ಪ್ರಸಿದ್ಧಿಗೆ ಬಂದಿದ್ದೆ ನರೇಂದ್ರ ಮೋದಿಯವರ 2014ರ ಲೋಕಸಭಾ ಚುನಾವಣೆ ಗೆಲುವಿನ ನಂತರ. ಅದಾದ ನಂತರ ಅವರು ಕಾರಣಾಂತರಗಳಿಂದ ಮೋದಿ ಅವರಿಂದ ದೂರ ಆದ್ರು. JDUನ ನಿತೀಶ್ ಕುಮಾರ್ ಜೊತೆಗೆ ಎಷ್ಟರ ಮಟ್ಟಿಗೆ ಸಾಥ್ ಕೊಟ್ಟಿದ್ರು ಅಂತಂದ್ರೆ ಅವರ JDU ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನವನ್ನು ಕೂಡ ಕೊಟ್ಟಿದ್ರು ನಿತೀಶ್ ಕುಮಾರ್. ಆದ್ರೂ ಕೂಡ ಅವರಲ್ಲಿ ನೆಲ್ಲಿಲ್ಲ. ಅದಾದ್ಮೇಲೆ ತೆಲಂಗಾಣಕ್ಕೆ ಬಂದ್ರು, ಅಲ್ಲಿ ಕಾಂಗ್ರೆಸ್ ಜೊತೆಗೆ ಸೇರ್ಕೊಂಡ್ರು, ಅದು ಆಗ್ಲಿಲ್ಲ. ಮಮತಾ ಬ್ಯಾನರ್ಜಿ ಅವರ ತೃಣಮೂಲ್ ಕಾಂಗ್ರೆಸ್ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ರು, ಅಲ್ಲೂ ಆಗಿರ್ಲಿಲ್ಲ. ಈ ಚುನಾವಣಾ ಸಲಹೆಗಾರ ಅಥವಾ ಮಾರ್ಗದರ್ಶನ ಪಾತ್ರವನ್ನ ಅವ್ರೊಂಥರ ವ್ಯಾಪಾರೀಕರಣ ಮಾಡ್ಬಿಟ್ರು, ಅದೊಂದು ಬಿಸಿನೆಸ್ ತರ. ಆದ್ರೆ ಇದೀಗ ಸ್ವತಃ ತಾವೇ ಚುನಾವಣಾ ಕಣದಲ್ಲಿ ಧುಮುಕಿದ್ದಾರೆ. ಸುಮಾರು 234 ಕ್ಷೇತ್ರಗಳು ಕೂಡ ವಿವಿಧ ಜಾತಿ ಜನಾಂಗ ಧರ್ಮಗಳ ಹೊಸ ತಲೆಮಾರಿನ ವಿದ್ಯಾವಂತ ಯುವತಿಯರನ್ನ ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ ಕಳೆದ 1 ವರ್ಷದಿಂದ ಸತತವಾಗಿ
ವಿವಿಧ ಕ್ಷೇತ್ರಗಳನ್ನು ಸಂಚರಿಸಿ ಹೆಚ್ಚು ಕಡಿಮೆ ಇಡೀ ಬಿಹಾರ ರಾಜ್ಯವನ್ನು ಸಂಚರಿಸಿಬಿಟ್ಟು ಒಂದು ಪರ್ಯಾಯ ಚಿಂತನೆಯನ್ನ ಅವರು ಬಿತ್ತಾ ಬಂದಿದ್ದಾರೆ. ಪ್ರಶಾಂತ್ ಕಿಶೋರ್ ಪ್ರಚಾರದ ಪರಿಣಾಮ ಏನಾದೀತು ಅಂತ ಇದುವರೆಗೂ ಸುದ್ದಿ ಮಾಧ್ಯಮಗಳ ಸಮೀಕ್ಷಕರು ಯಾರು ಅವ್ರಿಗೆ ಹೆಚ್ಚಿನ ಒತ್ತು ಕೊಟ್ಟಿಲ್ಲ. ಆದ್ರಿಂದ ಹೆಚ್ಚು ಸ್ಥಿತ್ಯಂತರ ಆಗ್ಲಾರ್ದು ಅನ್ನೋ ಭವಿಷ್ಯವನ್ನೇ ನಾವು ನಿನ್ನೆವರೆಗೂ ನೋಡಿದ್ದೇವೆ. ಆದ್ರೆ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಅರಳಿದ ರೀತಿಯನ್ನು ನೋಡಿದ್ರೆ ಪ್ರಶಾಂತ್ ಕಿಶೋರ್ರನ್ನ ಹಗುರವಾಗಿ ತಳ್ಳಿ ಹಾಕಲಾಗದು. ಬಿಹಾರ್ ರಾಜಕಾರಣವನ್ನ ಎಲ್ಲರೂ ಕೂಡ ಜಾತಿ ಉಪಜಾತಿಗಳ ಲೆಕ್ಕಾಚಾರದಿಂದ ವಿಶ್ಲೇಷಣೆ ಮಾಡ್ತಾ ಬಂದಿದ್ದಾರೆ. ಈ ಸ್ಥಾಪಿತ ಗ್ರಹಿಕೆಗೆ ವ್ಯತಿರಿಕ್ತವಾದ ಒಂದು ಅಭಿಪ್ರಾಯವನ್ನ ಮತದಾರ ಪ್ರಕಟಿಸ್ಬಿಟ್ರೆ ಆಗ ಮತ್ತೊಮ್ಮೆ ಈ ಎಕ್ಸಿಟ್ ಪೋಲ್ ಫಲಿತಾಂಶಗಳು ತಲೆಕೆಳಗಾಗೋ ಸಾಧ್ಯತೆ ಇದೆ. ಅಂದಾಗೆ ನಿನ್ನೆ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಹರಿಯಾಣದಲ್ಲಿ ನಮ್ಮ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಅಂತ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳಿದ್ರು. ಅದ್ರದೆಲ್ಲ ಉಲ್ಟಾ ಪಲ್ಟಾ ಆಯ್ತು. ಇದಕ್ಕೆ ಕಾರಣ ಮೋದಿ ಅವರು ಚುನಾವಣಾ ಆಯೋಗ ಜೊತೆಗೆ ಸೇರ್ಕೊಂಡ್ಬಿಟ್ಟು ನಡೆಸಿದ ಷಡ್ಯಂತ್ರ, ಮತಗಳ್ಳತನ ಅಂತ ಹೇಳ್ಬಿಟ್ರು. ಹೌದು ರಾಹುಲ್ ಗಾಂಧಿ ಅವರೇ, 2024 ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ ಎಕ್ಸಿಟ್ ಪೋಲ್ಗಳು ಕೂಡ ಮೋದಿಯವರ NDA ಮೈತ್ರಿಕೂಟಕ್ಕೆ 400 ಪಾರ್ ಸೀಟ್ಗಳು ಬರುತ್ತೆ, ಕನಿಷ್ಠ 350ರಿಂದ 380 ಸೀಟ್ ಬರುತ್ತೆ ಅಂತ ಎಲ್ರು ಭವಿಷ್ಯ ನುಡಿದ್ಬಿಟ್ಟಿದ್ರು. ಬಿಜೆಪಿ ಪಕ್ಷದ ಆಂತರಿಕ ಸಮೀಕ್ಷೆ ಏನ್ ಹೇಳಿತ್ತು, ಅಬ್ಕಿ ಬಾರ್ 400 ಪಾರ್ ಅಂತ ಅವ್ರು ಎಲ್ರು ಭವಿಷ್ಯ ಹೇಳಿದ್ರು. ಆದ್ರೂ ಕೂಡ ಉಲ್ಟಾ ಪಲ್ಟಾ ಆಗ್ಲಿಲ್ವಾ? ಹಿಂದಿನ ಚುನಾವಣೆಯಲ್ಲಿ 303 ಸೀಟನ್ನ ಸ್ವಂತ ಬಲದಿಂದ ಪಡೆದಿದ್ದ ಬಿಜೆಪಿ 240 ಇಳಿಯಿತು. ಅದ್ಯಾಕೆ ಸಾಧ್ಯ ಆಯ್ತು? ಚುನಾವಣಾ ಮುಖ್ಯ ಆಯುಕ್ತ ಜಾನೇಶ್ ಕುಮಾರ್ ಅದೇನೋ RSS ಅಥವಾ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸ್ಬಿಟ್ಟು ಮೋದಿ ಅವರಿಗೆ ಒಂದು ಮುಖಭಂಗ ಮಾಡ್ಬೇಕು ಅಂದ್ಬಿಟ್ಟು ಷಡ್ಯಂತ್ರ ಮಾಡಿದ್ರ? ಚುನಾವಣಾ ಆಯೋಗದ ಕೈಚಳಕದಿಂದ ಮೋದಿ ಅವರಿಗೆ ಆ ರೀತಿ ಹಿನ್ನಡೆ ಆಯ್ತಾ? ಅವರ 25 ವರ್ಷಗಳ ರಾಜಕೀಯ ಅನುಭವದಲ್ಲಿ ಒಮ್ಮೆನೂ ಕೂಡ ಅವರು ಮೈತ್ರಿ ಸರ್ಕಾರ ರಚಿರೋ ಅನಿವಾರ್ಯತೆಯನ್ನು ಎದುರಿಸಲೇ ಇರಲಿಲ್ಲ. ಯಾವಾಗ್ಲೂ ಸ್ವಂತ ಬಲದಿಂದ ಸರ್ಕಾರ ರಚಿಸ್ತಾ ಬಂದಿದ್ರು. ಗುಜರಾತ್ನಲ್ಲಾಗ್ಲಿ ಅಖಿಲ ಭಾರತ ಮಟ್ಟದಲ್ಲಾಗ್ಲಿ ಇದೇ ಮೊದಲ ಬಾರಿಗೆ ಮೋದಿ ಅವರಿಗೆ ದೊಡ್ಡ ಹಿನ್ನೆಲೆ ಹೇಗಾಯ್ತು? ಅದು ಅಯೋಧ್ಯ ರಾಮ ಮಂದಿರ ಸುತ್ತಮುತ್ತಲಿನ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಹೀನಾಯ ಸೋಲು ಯಾಕಾಯ್ತು? ಹಿಂದಿನ ಚುನಾವಣೆಯಲ್ಲಿ ಒಮ್ಮೆ 72 ಸೀಟು, ಒಮ್ಮೆ 63 ಸೀಟ್ ಪಡ್ಕೊಂಡಿದ್ದು ಬಿಜೆಪಿ. ಉತ್ತರ ಪ್ರದೇಶ ರಾಜ್ಯದಲ್ಲಿ ತೀರಾ ಹೀನಾಯ ಫಲಿತಾಂಶನ ಪಡ್ಕೊಳ್ತು. ಅದ್ರ ಬದಲು ಇಂಡಿ ಮೈತ್ರಿಕೂಟಕ್ಕೆ 37 ಪ್ಲಸ್ 43 ಸೀಟ್ ಬಂತು. ಅಖಿಲೇಶ್ ಯಾದವ್ ಅವರ ಕುದುರೆಯ ಬೆನ್ನೆ ಏರ್ಬಿಟ್ಟು ರಾಹುಲ್ ಗಾಂಧಿ ಅವ್ರ ಪಕ್ಷಕ್ಕೆ ಕೂಡ 6 ಸೀಟ್ ಬಂತು. ಅವರು ಸ್ವಂತ ಬಲದಿಂದ 37 ಸೀಟ್ ತಗೊಂಡ್ರು. ಅದೆಲ್ಲ ಹೇಗ್ ಸಾಧ್ಯವಾಯ್ತು? ಇದೇನೇ ಇರಲಿ, ರಾಹುಲ್ ಗಾಂಧಿ ಅವರ ಒರಟುತನ, ಮೋದಿಯವರ ಕುರಿತಂತ ಒಂದು ಹೆಪ್ಪುಗಟ್ಟಿದ ದ್ವೇಷ ಇವ್ಯಾವುದು ಕೂಡ ತೇಜಸ್ವಿ ಯಾದವರಲ್ಲಿ ಕಾಣದೇ ಇರೋದು, ಒಂದು ಧನಾತ್ಮಕವಾದ ಒಂದು ಶೈಲಿಯನ್ನು ಅವ್ರು ರೂಢಿಸ್ಕೊಂಡಿರೋದು, ಅದೊಂದು ಸ್ವಾಗತಾರ್ಹವಾದ ಬೆಳವಣಿಗೆ. ಫಲಿತಾಂಶ ಏನಾದ್ರೂ ಆಗ್ಲಿ, ಯುವ ಪೀಳಿಗೆಯ ನಾಯಕರು ಅವ್ರ ಕೌಟುಂಬಿಕ ಹಿನ್ನೆಲೆಯಿಂದನೇ ಬಂದಿರಲಿ, ಆದ್ರೆ ಜನಸ್ನೇಹಿಯಾದ ಒಂದು ಮನೋಧರ್ಮವನ್ನು ರೂಢಿಸ್ಕೊಂಡ್ರೆ ಯಾಕೆ ಬದಲಾವಣೆ ಬರಬಾರದು? ಇದೆಲ್ಲದರ ನಡುವೆ ನಾವು ಮರ್ತು ಬಿಡ್ತಾ ಇದ್ದೇವೆ. ಸುಮಾರು 15 ವರ್ಷಗಳ ಕಾಲ ಬಿಜೆಪಿ ಜೊತೆ ಸಖ್ಯದಲ್ಲಿದ್ರು ಕೂಡ ನಿತೀಶ್ ಕುಮಾರ್ ಬಗ್ಗೆ ಯಾರು ಕೂಡ ಅವ್ರನ್ನ ಕೋಮುವಾದಿ ಅಂತ ಕರೀಲಿಲ್ಲ. 2010 ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಹಾರ್ ಅಸೆಂಬ್ಲಿನಲ್ಲಿ 36 ಜನ ಮಹಿಳಾ MLAಗಳು, 28 ಜನ ಮುಸ್ಲಿಂ MLAಗಳು ಗೆದ್ದು ಬಂದಿದ್ರು. ಅದರಲ್ಲಿ ಬಹುಪಾಲು ಜನ NDA ಮೈತ್ರಿಕೂಟಕ್ಕೆ ಸೇರಿದವರಾಗಿದ್ರು. ಯಾವ ರಾಜ್ಯದಲ್ಲಿ ಅಂತ ಸಾಧ್ಯತೆ ಇದೆ ಹೇಳಿ? ಅಂದ್ರೆ ಬಿಜೆಪಿ ಜೊತೆ ಕೈ ಜೋಡಿಸಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಂ MLAಗಳು ಗೆದ್ದು ಬಂದಿದ್ರು JDU-ನಿಂದ. ಅದು ನಿತೀಶ್ ಕುಮಾರ್ ಅವರ ಹೆಗ್ಗಳಿಕೆ. ಇವತ್ತು ಕೂಡ ನಿತೀಶ್ ಕುಮಾರ್ ವಿರುದ್ಧ ಒಂದೇ ಒಂದು ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಇಲ್ಲ, ಸ್ವಜನ ಪಕ್ಷಪಾತದ ಕಳಂಕವಿಲ್ಲ, ಕುಟುಂಬ ರಾಜಕಾರಣದ ಪ್ರಶ್ನೆ ಇಲ್ವೇ ಇಲ್ಲ. ಒಬ್ಬ ಸಮಾಜವಾದಿ ಮುಖ್ಯಮಂತ್ರಿ ಹೇಗಿರಬಲ್ಲ ಅನ್ನೋದನ್ನ 20 ವರ್ಷಗಳ ಕಾಲ ಸಾಬೀತು ಮಾಡಿ ತೋರಿಸಿರೋ ನಿತೀಶ್ ಕುಮಾರ್ಗೆ ಸ್ವಲ್ಪ ಮಟ್ಟಿಗೆ ಅರುಮರುಳಾಗ್ತಿದೆ ಅನ್ನೋ ಅನುಮಾನ ಬಂದಿದೆ. ಅವರ ಸಾರ್ವಜನಿಕ ಹಾವಭಾವಗಳ ಬಗ್ಗೆ ಅನೇಕ ರೀತಿಯ ವದಂತಿಗಳು ಹರಡಿದೆ. ಇದು ನೋಡ್ಬೇಕಾಗಿದೆ. ಜಂಗಲ್ ರಾಜ್ ಹಿನ್ನೆಲೆ ಇರೋ ತೇಜಸ್ವಿ ಯಾದವ್ ಅವ್ರು ಗೆಲ್ತಾರೋ, ಅಥವಾ 20 ವರ್ಷಗಳಿಂದ ವ್ಯಕ್ತಿಗತವಾದ ಪ್ರಾಮಾಣಿಕತೆ ಮತ್ತು ಕ್ಲೀನ್ ಇಮೇಜ್ ಉಳಿಸ್ಕೊಂಡು ಬಂದಿರೋ ನಿತೀಶ್ ಕುಮಾರ್ ಪರ ಮತ್ತೆ ನಿಲ್ತಾರೋ ಬಿಹಾರ ಜನ? ಕಾದು ನೋಡ್ಬೇಕಾಗೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.